ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ಧನ್ತೆರಸ್. ಧನ್ತೆರಸ್ ಅಂದರೆ ಈ ಕಡೆ ಮುಂಬೈ ಕಡೆ ದೀಪಾವಳಿ 2 days ಬಿಫೋರ್ ಸೆಲಿಬ್ರೇಟ್ ಮಾಡ್ತಾರೆ. ಸೆಲಿಬ್ರೇಟ್ ಅಂದ್ರೆ ಏನಿಲ್ಲ, ನಾವು ಊರ್ ಕಡೆ ಅಕ್ಷಯ ತೃತೀಯ ಮಾಡ್ತೀವಲ್ಲ ಆ ಥರ. ಅಕ್ಷಯ ತೃತೀಯ ದಿನ ಹೇಗೆ ನಾವು ಚಿನ್ನನೋ ಬೆಳ್ಳಿನೋ ತಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ, ಅದೇ ಥರ ಇಲ್ಲಿ ದೀಪಾವಳಿ 2 days ಬಿಫೋರ್ ಧನ್ತೆರಸ್ ಅಂತ ಮಾಡ್ತಾರೆ. ಸೊ ಹಾಗೆ ಇಲ್ಲೂ ಚಿನ್ನನೋ ಬೆಳ್ಳಿನೋ ಏನೋ ಅಂತಂದು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು ಅನ್ನೋ ನಂಬಿಕೆ. ಸೊ ನಮ್ಮ ಮನೆಗೆ ಅಪ್ಪ ತರಕ್ ಹೋಗಿದ್ದಾರೆ ಇವಾಗ. ಗೊತ್ತಿಲ್ಲ ಏನ್ ತರ್ತಾರೆ ಅಂತ. ನಾನು ಮಮ್ಮಿ ಆನೆ, ಬಿಳಿ ಆನೆ ಬರುತ್ತಲ್ಲ ಅದ್ ತಗೊಂಬನ್ನಿ ಒಳ್ಳೇದು ಅಂತ ಅಂದಿದ್ವಿ. ಸೊ ನೋಡೋಣ. ಹಾಗೆ ಇವಾಗ ನಾನು ಆಚೆ ಹೋಗ್ಬೇಕು. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸ್ಯಾಟರ್ಡೆ ಮಿಡ್ ಡೇ ಬ್ಲಾಗ್. ಹೊರಗಡೆ ಏನಕ್ಕೆ ಅಂದ್ರೆ ಚಿಕ್ಕಮ್ಮಗೆ ದೀಪಾವಳಿಗೆ ಬಟ್ಟೆ ತಗೊಳಕ್ಕೆ. ಅವ್ರು ಆಕ್ಚುಲಿ ಸೀರೆ ಬುಕ್ ಮಾಡ್ಕೊಂಡಿದ್ರು ಆನ್ಲೈನ್ ಅಲ್ಲಿ, ನಾನೇ ಮಾಡಿದ್ದೆ. ಡೆಲಿವರಿ ಡಿಲೇ ಆಗಿದೆ. ಸೊ ಎಮರ್ಜೆನ್ಸಿಗೆ ಅರ್ಜೆಂಟಿಗೆ ಬೇಕಲ್ಲ ಅಂತ ಇಲ್ಲಿ ನಿಯರ್ ಬೈ ಹೋಗಿ ಪರ್ಚೇಸ್ ಮಾಡ್ತಿದೀವಿ. ಜಾಸ್ತಿ ದೂರ ಏನಿಲ್ಲ, 5 minutes ಅಷ್ಟೇ ಇಲ್ಲಿಂದ. ಸೊ ಹೋಗೋಣ. ಇಲ್ಲಿ ಚಿಕ್ಕಮ್ಮ ಸ್ವಲ್ಪ ಆಚೆ ಹೋಗೋದು ಲೇಟ್ ಆಗುತ್ತೆ ಅಂದರು. ಅದಕ್ಕೆ ನಾನು ಬಾಗ್ಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಬಾಗ್ಲು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ನಾನು ಹೋಗ್ತಿರೋದೇ ಆಚೆ ಲೇಟ್ ಆಗಿರೋದ್ರಿಂದ ಬರೋದು ಮತ್ತು ಮನೆಗೆ ಲೇಟ್ ಆಗ್ಬೋದು ಅಂತ ರಂಗೋಲಿ ಹಾಕೊಂಡು ಬಾಗ್ಲು ಪೂಜೆ ಮಾಡಿಕೊಂಡೆ. ಅಷ್ಟರಲ್ಲಿ ಅಪ್ಪ ಬೆಳ್ಳಿ ಆನೆನೂ ತಂದುಕೊಟ್ಟು, ಜೊತೆಗೆ ನನಗೊಂದು ಗೋಲ್ಡ್ ರಿಂಗ್ ತಂದುಕೊಟ್ಟು ಸರ್ಪ್ರೈಸಿಂಗ್ಲಿ. ಸೊ ತುಂಬ ಇಷ್ಟ ಆಯಿತು. ಅವೆರಡನ್ನೂ ಇಟ್ಟು ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಲ್ಕನಿ ಕಡೆ ಹೊರಟೆ. ಯಾಕಂದರೆ ಲೈಟಿಂಗ್ಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಾಲ್ಕನಿ. ಆ್ಯಂಡ್ ಆ್ಯಕ್ಚುಲಿ ಮುಂಬೈಲಿ ಇದು ನೋಡೋದೇ ಚೆಂದ. ಈ ಟೈಮಲ್ಲಿ ಲೈಟಿಂಗ್ಸ್, ಫುಲ್ ಲೈಟಿಂಗ್ಸು. ಶಾಪಿಂಗ್ ಹೊರಟ್ವಿ, ಅಲ್ಲೂ ಲೈಟಿಂಗ್ಸ್. ಮುಂಬೈಲಿ ಏನಂದ್ರೆ ದಸರಾ ಟೈಮಲ್ಲಿ ಮೈಸೂರು ನೋಡಕ್ ಹೆಂಗ್ ಖುಷಿ ಆಗುತ್ತೆ, ಹಂಗೆ ಮುಂಬೈ ನೋಡಕ್ಕೂ ತುಂಬಾ ಖುಷಿ ಆಗುತ್ತೆ. ಫುಲ್ ಲೈಟಿಂಗ್ಸ್ ನೋಡಿ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಜಾಸ್ತಿ ಏನು ಶಾಪಿಂಗ್ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಚಿಕ್ಕಮ್ಮಂಗೆ ಮಾತ್ರ ಒಂದು ಜೊತೆ ಡ್ರೆಸ್ ತೊಗೋಬೇಕಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಶಾಪಿಂಗ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅಂದರೆ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಅಲ್ಲಿ. ಸೊ ಮಾಮೂಲಿ ಟೈಮಲ್ಲಿ ಆರಾಮಾಗಿ ನೋಡ್ಕೊಂಡೆಲ್ಲ ಶಾಪಿಂಗ್ ಮಾಡ್ಬೋದು, ಆದರೆ ಈ ಟೈಮಲ್ಲಿ ಆಗೋಲ್ಲ. ಸೊ ಇದು ಗೊತ್ತಿದೆ, ನಾನೇನು ಮಾಡಿದೆ, 2 weeks ಬಿಫೋರೇ ನನ್ನ ಔಟ್ಫಿಟ್ ಏನಿದೆ ಎಲ್ಲ ಸ್ಟಿಚ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ರೆಡಿ ಇಟ್ಕೊಂಡೆ. ಇವತ್ತು ನಾನೇನು ತಗೊಳ್ಳಿಲ್ಲ, ಜಸ್ಟ್ ಆ ಔಟ್ಫಿಟ್ಟಿಗೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಅಷ್ಟೇ ತಗೊಂಡೆ. ಆಗಲೇ ಹೇಳಿದಾಗೆ ನಾವೆಲ್ಲ ಫಸ್ಟೇ 2 weeks ಬಿಫೋರೇ ಎಲ್ಲ ಪ್ರಿಪೇರ್ ಆಗಿ ಇಟ್ಕೊಂಡಿದ್ವಿ. ಅವ್ರದ್ದು ಮಾತ್ರ ಸ್ಯಾರಿ ಏನು ಡಿಲೇ ಆಯಿತು ಅಂತ ಗೊತ್ತಿಲ್ಲ, ಬಟ್ ಡಿಲೇ ಆಗಿದೆ. ಇನ್ನು ಅಜ್ಜಿ ಅಮ್ಮ ಎಲ್ಲ ಸ್ಯಾರಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತೋರಿಸ್ಕೊಂಡ್ರು. ಯೂಶ್ವಲಿ ನಾವು ರತ್ನಂ ಸಿಲ್ಕ್ಸಿಂದಾನೇ ಎಲ್ಲ ಬಟ್ಟೆ, ಸ್ಯಾರಿ ಅಂತ ಬಂದರೆ ಎಲ್ಲ ನಾವು ರತ್ನಂ ಸಿಲ್ಕ್ಸಿಂದಾನೇ ತರಿಸ್ಕೊಳ್ಳೋದು. ಬೇರೆ ಯಾವ ಶಾಪು ಪ್ರಿಫರ್ ಮಾಡಲ್ಲ. ಸ್ಯಾರಿ ಅಂತ ಬಂದರೆ ಫಸ್ಟ್ ಪ್ರಿಫರೆನ್ಸ್ ರತ್ನಂ ಸಿಲ್ಕ್. ಆನ್ಲೈನಲ್ಲೂ ತುಂಬ ಚೆನ್ನಾಗಿರುತ್ತೆ ಅವ್ರ ಕಲೆಕ್ಷನ್. ನಾನು ಪ್ರಮೋಷನ್ ಮಾಡ್ತಿಲ್ಲ, ಜಸ್ಟ್ ಹೇಳ್ತಿರೋದು. ಬೇಕಾದರೆ ಯಾರ್ಯಾರಿಗೆ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಬೇಕೋ ಕಮೆಂಟ್ ಹಾಕಿ, ನಾನು ಕಂಪ್ಲೀಟ್ ರತ್ನಂ ಸಿಲ್ಕಿನ ಸ್ಯಾರಿ ಕಲೆಕ್ಷನ್ ಏನೇನಿದೆಯೋ ಒಂದು ಪ್ರಾಪರ್ ವ್ಲಾಗ್ ಮಾಡಾಕ್ತೀನಿ. ಆ್ಯಂಡ್ ಎಲ್ಲದು ಪ್ರಿಪರೇಷನ್ ಆಗಿದೆ. ಅವ್ರಿಗೊಬ್ಬರು ಡಿಲೇ ಆಗಿರೋದ್ರಿಂದ ಜಸ್ಟ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಆ್ಯಂಡ್ ನಮ್ಮ ಮನೆಯಲ್ಲೂ ಅದಕ್ಕೆ ಹೇಳಿದಾಗೆ ಇವತ್ತು ಧನ್ತೆರಸ್ ಇರೋದ್ರಿಂದ ಬೆಳ್ಳಿ ಮತ್ತು ಚಿನ್ನ ತರಬೇಕಿತ್ತು. ಅಪ್ಪ ಆನೆ ತಂದರು, ಅದೇ ಹೇಳಿದ್ನಲ್ಲ ಬೆಳ್ಳಿ ಆನೆ ಥರ ಕೇಳಿದ್ವಿ ಅಂತ. ಸೊ ಅವ್ರೋಗಿ ಆನೆ ತಂದು ತುಂಬ ಚೆನ್ನಾಗಿದೆ ನೋಡಿದೆ. ಬೆಳ್ಳಿ ಆನೆ ಜೊತೆಗೆ ನನಗೊಂದು ರಿಂಗು ತಗೊಬಂದರು. ಸೊ ಈ ರಿಂಗು ಲೀಫ್ ಡಿಸೈನ್ದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಒಂದಿಬ್ರು ಕೇಳಿದ್ರಿ, ಯಾಕೆ ನೀವು ಲಾಸ್ಟ್ 1 weekಯಿಂದ ಯಾವ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಯಾಕೆ ಯಾವುದು ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ. ರೀಸನ್ ಬಂದು ಇಷ್ಟೇ, ನನಗೆ ಲಾಸ್ಟ್ 1-2-3 ಡೇಸಿಂದ ಹೆಲ್ತಲ್ಲಿ ಅಪ್ ಆ್ಯಂಡ್ ಡೌನ್, ಹುಷಾರಿರಲಿಲ್ಲ. ಸೊ ಯಾವುದೇ ರೀತಿ ವೀಡಿಯೋಸ್ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ವ್ಲಾಗು ಮಾಡಿರ್ತಿಲ್ಲ. ಸೊ ಅಪ್ಲೋಡ್ ಮಾಡೋಣ ಅನ್ನೋಕ್ಕೆ ಅದಕ್ಕೆ ನಾನು ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಡಿಸೈಡ್ ಮಾಡಿದ್ದೀನಿ ಡ್ಯೂ ಟು ಟೈಮ್ ಮ್ಯಾನೇಜ್ಮೆಂಟ್, ನನ್ನ 10th ವಿಡಿಯೋ ವ್ಲಾಗ್ಸ್ ಏನು ಬರುತ್ತಲ್ಲ ಅದನ್ನು ನಾನು ಸ್ಯಾಟರ್ಡೆ ಸಂಡೇ ಅಷ್ಟೇ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಶಾರ್ಟ್ಸ್ ವಿಡಿಯೋ ಏನಂತ ಬರ್ತಲ್ಲ ಅದು ನಾನು ಡೈಲಿ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಬೋದು. ಯಾಕೆ ಅಂದರೆ ನನ್ನ ಕಾಲೇಜ್ ಇರುತ್ತೆ, ಸ್ಟಡೀಸ್ ಇರುತ್ತೆ. ಸೊ ಎಲ್ಲ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಅಂದರೆ ಲೆಂತ್ ವಿಡಿಯೋ ಏನಿರುತ್ತೆ ನಾನು ಸ್ಯಾಟರ್ಡೆ ಸಂಡೇ ವೀಕ್ ಡೇಸಲ್ಲಿ ಒಂದು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯಾವ್ದಾದ್ರು ನಾರ್ಮಲ್ ರೆಗ್ಯುಲರ್ ವಿಡಿಯೋ ಇದ್ದರೆ ಅದನ್ನು ನಾನು ಮಿಡ್ ವೀಕಲ್ಲೂ ಒಂದೊಂದ್ಸಲ ಅಪ್ಲೋಡ್ ಮಾಡ್ತೀನಿ.
ಅಷ್ಟೇ. ಆಮೇಲೆ ಒಂದಿಬ್ರು ಕೇಳಿದ್ರಿ ನೀವೇನು ಓದ್ತಿರೋದು, ಏನು ಎಜುಕೇಷನ್ ಮಾಡ್ತಿರೋದು, ಯಾವ ಕಾಲೇಜ್, ಯಾವ ಸ್ಟ್ಯಾಂಡರ್ಡ್, ಆ್ಯಂಡ್ ಇನ್ನೊಬ್ರು ಕಮೆಂಟು ಹಾಕಿದ್ದೀರಾ 11th ಸ್ಟ್ಯಾಂಡರ್ಡ್ ಅಂತ. ನಾನು 11th ಸ್ಟ್ಯಾಂಡರ್ಡ್ ಅಲ್ಲ, 8 ಮಾತ್ರ ಚಿಕ್ಕದು ನಂದು. ಬಟ್ ನಾನು 11th ಅಲ್ಲ. ನಾನು ಓದ್ತಿರೋದು ಫೈನಲ್ ಇಯರ್ ಡಿಗ್ರಿ ಲಾಸ್ಟ್ ಸೆಮ್. ಪಾರ್ಟ್ 1 ಮುಗಿಸಿದ್ದೀನಿ, ಪಾರ್ಟ್ 2 ಇದೆ. ಅದು ಬೈ ಜಾನ್ವರಿ ನಂದು ಡಿಗ್ರಿ ಮುಗ್ದೋಗುತ್ತೆ. ಅದಾದ್ಮೇಲೆ ಏನು ಓದ್ತೀನಿ ಅದೆಲ್ಲ ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮಗೇನಾದರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ, ಅಥವಾ ನಾನು ಯಾವುದಾದ್ರೂ ಕಾಂಟೆಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೂ ಕಾಮೆಂಟ್ ಮಾಡಿ. ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ನಾನು ಆದಷ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್. ಯಾರೆಲ್ಲ ಇನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.